ಶ್ರದ್ಧೆಯಿಂದ ನಮಸ್ಕರಿಸ್ತೇವೆ. ದೇವಾಲಯದ 41ನೇ ವಾರ್ಷಿಕೋತ್ಸವ ತನ್ನಿಮಿತ್ತ ಶ್ರೀ ವಿಷ್ಣು ಸಹಸ್ರನಾಮ ಹೋಮ ಇತ್ಯಾದಿ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ಸಂಪನ್ನಗೊಳ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾದ ಶ್ರೀ ಗರ್ಗೇಶ್ ಅವರೇ, ಶ್ರೀ ವೆಂಕಟರಾಮ್ ಅವರೇ, ಈ ದೇವಾಲಯಕ್ಕೆ ನನ್ನನ್ನು ಪರಿಚಯ ಮಾಡಿಕೊಟ್ಟಂತಹ ಸಜ್ಜನರಾದ ಶ್ರೀ ಮಲ್ಲಿಕಾರ್ಜುನ್ ಅವರೇ, ಈ ಭಾಗದಲ್ಲಿ ಖ್ಯಾತ ಸಮಾಜ ಸೇವಕರಿಂದ ಹೆಸರಾದಂತಹ ಕ್ರಿಯಾಶೀಲ ಲೆಕ್ಕ ಪರಿಶೋಧಕರು ಆದಂತಹ ಸಾಮಾನ್ಯ ಶ್ರೀ ಜೋಶಿ ಅವರೇ, ದೇವಸ್ಥಾನವನ್ನು ಕುರಿತಾಗಿ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯ ಎಲ್ಲ ಹಿರಿಯರೇ, ಶ್ರದ್ಧಾವಂತ ಭಕ್ತ ಜನರು, 3 ದಿವಸದ ಹಿಂದೆ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಮಲ್ಲಿಕಾರ್ಜುನ್ ಫೋನ್ ಮಾಡಿ ಭಾನುವಾರ ವಾರ್ಷಿಕೋತ್ಸವ ಇದೆ, ದಯವಿಟ್ಟು ಬರಬೇಕು ಅಂತ ಕರೆದ್ರು. ನಾನೀಗ ಔಪಚಾರಿಕವಾಗಿ ಕರೀತಾ ಇದ್ದಾರೆ ಅಂತ ಅಂದ್ಕೊಂಡೆ. ಏಕೆಂದರೆ ನಾನು ಈ ಡಿಸೆಂಬರ್ ತಿಂಗಳಲ್ಲಿ ಬಹಳ ಕಾರ್ಯಬಾಹುಳ್ಯದಲ್ಲಿ ಪ್ರವೃತ್ತನಾಗಿದ್ದೇನೆ. ನನ್ನ ಗುರುಗಳಾದ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರ ಹೆಸರಿನಲ್ಲಿ ಒಂದು 40 ಮಕ್ಕಳಿಗೆ ಒಂದು ವಿದ್ಯಾರ್ಥಿ ನಿಲಯದ ನಿರ್ಮಾಣ ಆಗ್ತಾ ಇದೆ, ಸುಮಾರು 2 ಕೋಟಿ ರೂಪಾಯಿನಲ್ಲಿ. ಮತ್ತು ರಾಷ್ಟ್ರ ಮಟ್ಟದ ರಾಮಕೃಷ್ಣ ವಿವೇಕಾನಂದ ಭಕ್ತ ಸಮ್ಮೇಳನ ತುಮಕೂರಿನಲ್ಲಿ ನಮ್ಮ ಆಶ್ರಮದ ಆಶ್ರಯದಲ್ಲಿ ನಡೀತಾ ಇದೆ. ಸಾಕಷ್ಟು ಜವಾಬ್ದಾರಿ, ಸಮಯ ಇರೋದು 1 ತಿಂಗಳು, ಮಾಡಬೇಕಾದ ಕೆಲಸ ಸುಮಾರು 3-4 ತಿಂಗಳಷ್ಟಿದೆ. ಕಾರ್ಯಕ್ರಮಕ್ಕೆ ಬರೋದು ಬಹಳ ಕಷ್ಟ ಅಂತ ಹೇಳಿ ನಾನು ಮಲ್ಲಿಕಾರ್ಜುನಿಗೆ ಹೇಳಿದೆ. ಮಲ್ಲಿಕಾರ್ಜುನ್ ಅವರಿಗೆ ಸಾತ್ವಿಕವಾಗಿ ನನ್ನನ್ನು ಇನ್ನೂ ಹೆಚ್ಚು ಪ್ರಭಾವಗೊಳಿಸೋದಕ್ಕೆ ಕೆಲವು ಅವರ ಅಸ್ತ್ರಗಳಿದೆ. ಈ ಸದ್ಗೃಹಸ್ಥರ ವಿಷಯವೇ ಹೀಗೆ. ಸನ್ಯಾಸಿಗಳು ಕೂಡ ನಿಷ್ಠಾವಂತ ಸದ್ಗೃಹಸ್ಥರ ಮಾತನ್ನ ಏಕಾಏಕಿ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಹಾಗಿರುತ್ತೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಮಾಜದ ಬೆನ್ನೆಲುಬು ನಿಜವಾಗ್ಲೂ ಸದ್ಗೃಹಸ್ಥನೇ. ಧನ್ಯ ಗೃಹಸ್ಥಾಶ್ರಮಿ. ತೇಜೋವಂತ ಬ್ರಹ್ಮಚಾರಿಗಳು, ಮಾನವತಿಯರಾದ ಮಹಿಳೆಯರು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಮೂಡಿ ಬರುವುದು ಸದ್ಗೃಹಸ್ಥನ ಒಡಲಿನಿಂದಲೇ. ಇದು ಗೃಹಸ್ಥ